ಆಯ್ತು ಯಾರ್ ಫ್ಯಾಮಿಲಿ, ಒಂದು 2 ಗಂಟೆ ರೆಸ್ಟ್ ಮಾಡಿದ್ವು, ಫುಲ್ ಟಯರ್ಡ್ ಆಗೋಗಿದ್ವು. ನೋಡಿ ಇಲ್ಲಿ ಅಲ್ಲ ಎಲ್ಲ ಪಂಚಪಾಂಡವರು ಕೂತಿದ್ದಾರೆ ನೋಡಿ. ಯಾರ್ಯಾರು ಯಾವುದು ಅಂತ ನೀವೇ ತೀರ್ಮಾನ ತೊಗೊಳ್ಳಿ. ಪಂಚಪಾಂಡವ ಸಿಸ್ಟಮ್ಯಾಟಿಕ್ಕು ಏನು ಅಂತಂದರೆ, ನಮ್ಮ ಕಡೆ ಈಗ ಫುಟ್ಪಾತ್ ವ್ಯಾಪಾರಿಗಳು ಅಂದರೆ ಎಲ್ಲ ಒಳಗಡೆ ಇಟ್ಕೊಂಡು ಎಲ್ಲ ಒಳಗಡೆ ಗಲೀಜು ಮಾಡ್ತಾರೆ. ಇಲ್ಲಿ ಸರ್ಕಾರ ಏನು ಮಾಡಿದೆ, ಅವ್ರಿಗೆ ಅವಕಾಶ. ಟೆಂಪಲ್ಲು ರಿನೋವೇಷನ್ ಆಗ್ತಿರೋದ್ರಿಂದ ನಮ್ಗೆ ಈ ಸತಿ ಓಪನ್ ಇಲ್ಲ. ಅಲ್ಲಿ ಈಗ ಆ ದೇವರನ್ನ ಅಲ್ಲೇ ಕೂರಿಸಿದ್ದಾರೆ, ವರಹಾದೇವಿ ಅಂತ. ವರಹಾದೇವಿ ಸ್ಟೆಪ್ಪನ್ನು ಅಲ್ಲಿಟ್ಟಿದ್ದಾರೆ. ಇದೊಂಥರ ಬೋಟು, 2 ಬೋಟು ಸೇರಿಸಿ ಒಂದು ಬೋಟ್ ಮಾಡಿದ್ದಾರೆ. ಇದೆಲ್ಲ ರೌಂಡ್ ಟ್ರಿಪ್ಪು, ನೀರಲ್ಲಿ ಸುತ್ತಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಸಮುದ್ರ ಮಂಥನ ಹೇಳಿದ್ವಲ್ಲ ನೋಡಿ, ಅದೆಲ್ಲ ಅಲ್ಲೇ ತೋರಿಸಿ. ಈಶ್ವರ ಅಭಿಷೇಕ ಕುಡಿತಿರೋದು. ಆ ಕಡೆ ನೋಡಿದರೆ ರಾಕ್ಷಸರು, ಈ ಕಡೆ ಎಲ್ಲ. ಇಲ್ಲಿ ಹೋಟ್ಲ್ಗಳೆಲ್ಲ ನೋಡಿ ಆಲ್ರೆಡಿ ಮಾಡ್ರನೈಸ್ಗೆ ಅಡಿಕ್ಟ್ ಆಗೋಗಿದ್ದಾರೆ ನೋಡಿ. ಎಷ್ಟು ಫುಡ್ ಆಯ್ತು ಯಾರ್ ಫ್ಯಾಮಿಲಿ, ಒಂದು 2 ಗಂಟೆ ರೆಸ್ಟ್ ಮಾಡಿದ್ವು, ಫುಲ್ ಟಯರ್ಡ್ ಆಗೋಗಿದ್ವು. ಈಗ ನೆಕ್ಸ್ಟ್ ಈಗ ಯಾವುದೋ ನೀರು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ದೇವಸ್ಥಾನ ಹೋಗ್ತಾ ಹೇಳ್ತೀನಿ ನಾನು ಹೆಸರು ಅಂತ. आपको वो पैराडाइज बुटीक में आपको ब्रेकफास्ट करके आराम से यहाँ से जाने के टाइम में आपको आराम से इधर वेरी नाइस टूर विथ ऑल द इधर नेपाल, चाइना, भूटान, all the Nepal or China, all the tour. ಥ್ಯಾಂಕ್ ಯು ಫಾರ್ ಯುವರ್ ಟ್ರಿಪ್. ನೋಡಿ, ಈ ಹೋಟ್ಲ್ ಓನರ್ ಇವರು ನಮ್ಮ ಅವ್ರ ಮಗ ಇವರು ನಮಗೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು. ಆಲ್ರೆಡಿ ರೆಡಿ ಮಾಡಿಸಿದ್ದೀವಿ, ಮಿಸ್ ಮಾಡದೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಬಾ. ಓಕೆ ಫೋಟೋ ಅಂತರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಶ್ವರಂದು ನೋಡಿ ಸೆಂಟ್ರಲ್ಲಿ ಗುಫಾ ದೇವಾಲಯ. ಗುಹಾ ಅಂತಾರ ಕನ್ನಡ, ಗುಫಾ ಹಿಂದಿ ಅದೇ ಹೇಳ್ಬಿಡಿ ನಿಮ್ಗೆ. ಹೌದು ನಮ್ಮ ಹಿರಿಕರು ಹೇಳ್ದಂಗೆ ನಾವು ಕೇಳಬೇಕು. ಯಾವುದರಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಬನ್ನಿ. ಎಂಟ್ರಿಯಿಂದ ತೋರಿಸಿ. ಕ್ಯಾಮ್ರಾನ ಒಂಚೂರು ಗಟ್ಟಿಯಾಗಿ ಇಡಿ. ನಾನು ಅದೇನು ಹಿಂಗೆ ಹಂಗಲ್ಲ ಇರಿ. ಫಸ್ಟು ಹಿಂಗೆ ಇಟ್ಕೊಳ್ಳಿ, ಯಾವಾಗಲೂ ಹಿಂಗೆ ಮಾಡಿ ನಮ್ಮನ್ನು ನೋಡಿ. ಹಿಂಗೆ ತೋರಿಸಿ. ನಾವು ಜಾಸ್ತಿ ನಮ್ಮನ್ನು ತೋರಿಸೋದು ಹಿಂಗೆ ತೋರಿಸಿದ್ಮೇಲೆ ಏನು ಮಾಡಿ ನೋಡಿ, ತಿರ್ಗ್ಸೋದು ಈಸಿ ಇಷ್ಟೇ. ಪುನಃ ಹಿಂಗೆ ನಿಮ್ಗೆ ತಿರ್ಸ್ಕೊಂಡು ನೀವು ಮಾತಾಡುವಾಗ ನೀವು ಹಿಂಗೆ ಇಟ್ಕೊಂಡ್ರೆ ಗುಪ್ತೇಶ್ವರ್ ಮಹಾದೇವ್ ಕೇವ್ ಎಂಟ್ರಿ. ಇದು ಹಿಂಗೆ ಇಟ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಪರ್ಚೇಸ್ ಏನಾದರೂ ಮಾಡಬೇಕಾ, ಮಕ್ಕಳಿಗೆ, ಮರಿಗೆ, ಹೆಂಡ್ತಿರಿಗೆ, ಎಕ್ಸೆಟ್ರಾ ನೀವು ಯಾರಿಗಾದರೂ ಕೊಡಿಸೋದಿದ್ರೆ ನೀವು ಪರ್ಚೇಸ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಏನು ಅಂತಂದರೆ ಇಲ್ಲಿ ಕ್ಲಾತ್ಗಳು ತುಂಬ ಕಮ್ಮಿ, ಬಟ್ಟೆ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಇದಾದಮೇಲೆ ಬರ್ತೀವಿ ಪರ್ಚೇಸ್ಗೆ. ಇವಣ್ಣ ಆಲ್ರೆಡಿ ನೋಡ್ತಾ ಇರ್ತಾರೆ, ರಘುವರು ಏನು ತಗೋತಾ ಇಲ್ವಲ್ಲ, ತಗೋತೀರ ಗೊತ್ತು. ಬನ್ನಿ, ನಾವು ಇಳಿದ ಮೇಲೆ ಪಕ್ಕ ತಗೊಂಡೇ ತಗೋತೀವಿ. ನೋಡಿ, ಇದೆಲ್ಲ ತೊಗೊಳ್ಳೇಬೇಕು. ಇದು ತಗೊಳ್ಳಿಲ್ಲ ಇಷ್ಟು ದೂರ ಬಂದು ಅಂದಮೇಲೆ ಏನು ಬೆಲೆ ನೋಡಿ. ಒಂದು ಶಾಲು ನನ್ನ ಹೆಂಡ್ತಿ ಇಲ್ಲಿ ಬಟ್ಟೆ ಕೇಳೋಳ ಒಂದು ಇಲ್ಲಿ ಥರದ್ದು ಅಣ್ಣ ಹೆಂಗಂತ ಇಲ್ಲೇ ಇಲ್ಲಿ ನೋಡಿ ಅಣ್ಣ. ಇದು ನೀವು ಹೇಳಿದ್ರೆ ವಿಷ್ಣು, ಮಲಗಿರೋ ವಿಷ್ಣು ಅಂತ ಕೇಳಿದ್ರಲ್ಲ, ಇಲ್ಲೂ ಇದುವೇ. ಹಾಂ ನೋಡಿ, ಶೇಷ ಏನು ಕಾಯ್ತಾ ಇದ್ದಾನೆ ಅದು ಅರ್ಥ ಆಗಲಿಲ್ಲ ನಿಜ. ಇದು ಬೇಡವಾ ಅಣ್ಣ? ಇದು ನೋಡ್ಬಿಡಿ, ಇಲ್ಲಿ ನೋಡಲ್ವಾ? ನೋಡಿ, ವಿಷ್ಣು ಶಯನ ನಾಗಶೇಷನ ಮೇಲೆ ಮಲಗಿರೋದು. ಅಲ್ಲೊಂದು ಸತಿ ತೋರಿಸಿದ್ವು ಮೊನ್ನೆ, ಸೇಮ್ ಅದೇ ಥರ. ಅದು ದೊಡ್ಡದು, ಇದು ಸ್ವಲ್ಪ ಚಿಕ್ಕದು, ಬಟ್ ಕೆತ್ತನೆ ಮತ್ತು ಅದು ಆ ಮುಖ ಲಕ್ಷಣ ನೋಡಿ, ಏನು ಲಕ್ಷಣ ಇದೆ. ವಾವ್, ಗುಪ್ತೇಶ್ವರ್ ನೋಡಿ ಹೇಗಿದೆ.
ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇನ್ನು ಕೆಳಗಡೆ. ನೋ ಎಂಟ್ರಿ ಆ ಕಡೆ. ಇವತ್ತು ನಾವೇ ಬಂದಿದ್ದೀವಿ ನೋಡಿ. ವಾಸ್ತುಶಿಲ್ಪ ಏನು ರೌಂಡ್ ಹೇಗೆ ಅದು ಇಳಿಯೋದು ಇಲ್ಲೇ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು ಅದನ್ನು ಈಗಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ತೋರಿಸಿದ್ರೆ ಅರ್ಥ ಆಗೋದು. ಬನ್ನಿ ನಮ್ಮ ಜೊತೆ ನೀವು ಬನ್ನಿ, ಹೋಗೋಣ. ಲೆಟ್ಸ್ ಗೋ. ಅವಳಿಲಿ ನಾವು ಯೂಟ್ಯೂಬರ್ಗಳು ಫುಲ್ ಅವಳಿ ಎಲ್ಲೆಲ್ಲಿ ನೋಡ್ಬೋದು ಯೂಟ್ಯೂಬರ್ಗಳು ಕಳಿಸ್ತಿರ್ತಾರೆ. ನಾನು ತಗೊಳ್ಳಿ ಇಲ್ಲ ತಗೊಳ್ತೀನಿ. ನಾವು ಕ್ಯಾಶರು ನಾವೇ, ಅದಕ್ಕೆ ಟಿಕೆಟು ನಾವೇ ತೊಗೋಬೇಕಂತೆ. ಟಿಕೆಟ್ ತೊಗೊಳಕ್ಕೆ ಟಿಕೆಟ್ ಕೌಂಟ. ಯಾ ಒಂದು ನಿಮಿಷ, ಏಕ್ ಮಿನಿಟ್. ಟಿಕೆಟ್ ನೋಡಿ, ಒಬ್ರಿಗೆ 50 ರೂಪಾಯಿ. ಔಟ್ ಆಫ್ ನೇಪಾಳಿಂದ ನಾವೇ ಒಬ್ರಿಗೆ 50 ರೂಪಾಯಿ ನೇಪಾಳಿ ಟಿಕೆಟ್. ಒಬ್ಬೊಬ್ಬರಿಗೆ 50 ರೂಪಾಯಿ ಟಿಕೆಟ್ ತೊಗೊಂಡೀಗ ಮುಂದೆ ಹೋಗ್ತಾ ಇದ್ದೀವಿ 6 ಜನ. ವೆಲ್ಕಮ್ ನೋಡಿ, ಎಲ್ಲ ದೇಶದವರು ವೆಲ್ಕಮ್ ಮಾಡ್ತಿರೋದು. ಫಸ್ಟ್ ನೇಪಾಳಿ ಬಾವುಟ, ನೆಕ್ಸ್ಟು ಇಂಡಿಯಾದವ್ರು ತೋರಿಸ್ತಿದ್ದಾರೆ ನೋಡಿದ್ರ. ಆಮೇಲೆ ಅವರು ಚೈನಾದವ್ರನ್ನ ಇಷ್ಟಪಡ್ತಾರೆ. ಆಮೇಲೆ ಅಮೇರಿಕಾ, ಜಪಾನ್, ಕೊರಿಯಾ, ಆಮೇಲೆ ಇಂಗ್ಲೆಂಡು, ಬಾಂಗ್ಲಾದೇಶ, ಅದ್ರ ಪಕ್ಕದ ಅದು ಭೂತಾನ್, ಇಸ್ರೇಲ್ ಬಿಟ್ಟರೆ ಅದ್ರ ಪಕ್ಕದ ಗೊತ್ತಾಗ್ತಿಲ್ಲ. ಬಾವುಟಗಳನ್ನೆಲ್ಲ ದೇಶ ಹೇಳ್ತೀಯ. ಈಶ್ವರ ಇದು ಸಮುದ್ರ ಮಂಥನ ಅಲ್ವಣ? ಇದು ಸಮುದ್ರ ಮಂಥನ. ಸಮುದ್ರ ಮಂಥನ ಅಂದರೆ ಅಮೃತಕ್ಕೆ ತೆಗೆಯೋದಕ್ಕೆ ನೋಡಿ, ನನಗೂ ಆಗುತ್ತೆ, ಜಾಸ್ತಿ ಓದ್ಮೇಲೆ ಆಗುತ್ತೆ, ಇಷ್ಟಕ್ಕಾಗಲ್ಲ. ದೇವರು ಮತ್ತು ರಾಕ್ಷಸರು ಇಬ್ಬರು ಮಂಥನ ಮಾಡಬೇಕಾಗುತ್ತೆ. ಅದೇನಾಗುತ್ತೆ, ನಿಮಗೂ ಅಮೃತ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ರಾಕ್ಷಸರನ್ನ ಕರೆಯೋದು. ಆ ಮಂಥನ ಮಾಡೋ ಟೈಮಲ್ಲಿ ವಿಷ ಈಚೆ ಬರುತ್ತೆ. ವಿಷ ಏನು ಮಾಡ್ತೀರಿ? ಅಮೃತ ನನಗೆ ಬೇಕು ನಿನಗೆ ಬೇಕು ಅಂತ ಕಿತ್ತಾಡ್ತಾರೆ. ವಿಷ ಈಚೆ ಬಂದ್ಬಿಟ್ಟೆ ಪೂರ್ತಿ ಪ್ರಪಂಚನೇ ಪ್ರಳಯ ಆಗೋಗುತ್ತೆ. ಆಗ ಈಶ್ವರ ಬಂದು ಆ ವಿಷ ಪೂರ್ತಿ ತಾನು ನುಂಗಿ ಅದು ಗಂಟಲ ಮಧ್ಯದಲ್ಲೇ ಕೂತ್ಕೊಳ್ಳೋದಕ್ಕೆ ನೀಲಕಂಠ ಅನ್ನೋದು ಈಶ್ವರನ. ವಿಷಕಂಠ, ನೀಲಕಂಠ. ನಾವು ಅದನ್ನೇ ನೋಡೋಕೆ ಹೋಗ್ತಿರೋದು ಈಗ. ಪಾತಾಳೇಶ್ವರ ಈಶ್ವರ ಪಾತಾಳದೊಳಗಡೆ ಇದ್ದಾನೆ. ಎಂಥ ಗುಹೆ, ಕತ್ಲಲ್ಲಿ ಏನೂ ಕಾಣಲ್ಲ. ಸರ್ ನಮ್ಮ ಗೋಪುರಲ್ಲಿ ಕಾಣುತ್ತಾ? ಕಾಣುತ್ತಂತೆ. ಏನ್ರಿ ಗುಹೆ. ಇದು ನ್ಯಾಚುರಲ್ ಗುಹೆ ಕಣ್ರಿ. ಇದು ನ್ಯಾಚುರಲ್ಲು. ಇದು ಕೇರಳದಲ್ಲೊಂದಿದೆ ಈಶ್ವರಂದು, ಅದು ಅವರು ಕ್ರಿಯೇಟ್ ಮಾಡ್ಕೊಂಡ್ರು ಗುಹೆ. ಅದು ಈಶ್ವರನ ವಾಹನ ನಂದಿನ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ಕೇರಳದಲ್ಲಿ ಅಲೆಗಿ ಮಲೆ ಅಂತ ಒಂದಿದೆ, ಅಲ್ಲಿ ಈಶ್ವರನದು ಸೇಮ್ ಇದೇ ಥರ ಗುಹೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ. ಬಟ್ ಇದು ನ್ಯಾಚುರಲ್. ಇದು ಸರ್ ಇಲ್ಲಿಂದ ನೋಡಿ ಇನ್ನೂ ಎಷ್ಟು ಕೆಳಗಡೆ ಹೋಗ್ತಿದ್ವಿ. ಪಾತಾಳೇಶ್ವರ ಅಂತ ಹೇಳೋದಕ್ಕೆ ಪಾತಾಳದೊಳಗಡೆ ಕರ್ಕೋಗ್ತಾ ಇದ್ದಾರೆ. ಅಣ್ಣ ಅದು ಇದ್ರ ಬಗ್ಗೆ ಸ್ಟೋರಿ ನವೀನಣ್ಣ. ಸಮುದ್ರ ಮಂಥನದಲ್ಲಿ ಕ್ಯಾಮ್ರಾ ಮಾಡೋಂಗಿಲ್ವಾ? ಅಲ್ಲಿ ವೀಡಿಯೋ ತೆಗಿಯೋಂಗಿಲ್ಲ ಅಂದರು. ನೋಡಿ ಕಾಣಿಸ್ಬೋದು ಕಾರ್ ನಿಮಗೆ ಹಿಂದೆನೇ ಇರೋದು. ಸ್ಟೆಪ್ ಮೇಲೆ ಮಾಡಿದ್ರೆ ವೀಡಿಯೋ ಮಾಡ್ಬೋದು. ಹಿಂದೆನೇ ಇದೆ ಈಶ್ವರ. ಮತ್ತೆ ಹತ್ತಾ ಇದ್ದೀವಿ, ಮತ್ತೆ ಮೇಲಕ್ಕೆ ಹೋಗ್ಬೇಕಲ್ಲ, ಹತ್ತಾ ಇದ್ದೀವಿ. ಈಶ್ವರ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಮೇಲ್ಗಡೆ ಬಿದ್ದಿದ್ದ ಮಳೆ ನೀರು ಕೆಳಗಡೆ ಬೀಳ್ತಾ ಇದೆ, ಕಾಣಿಸ್ತಿದೆ. ಆ ಮಳೆ ನೀರು ಎಷ್ಟು ನ್ಯಾಚುರಲಾಗಿ ಬೀಳ್ತಿದೆ ಅಂತಂದರೆ ಯಾರೂ ಅದು ಕೆಳಗಡೆ ಹಾಕತ್ರ ತೂತು ಮಾಡಿಲ್ಲ, ಏನೂ ಇಲ್ಲ. ಆ ಗುಹೆಯಲ್ಲೇ ನೋಡಿ ಪ್ರತಿ ಕಡೆ ಹರ್ ಮಹಾದೇವ್, ಹರ್ ಘರ್ ಮಹಾದೇವ್. ಸಮುದ್ರ ಮಂಥನ
ಹೇಳಿದ್ವಲ್ಲ ನೋಡಿ, ಅದೆಲ್ಲ ಅಲ್ಲೇ ತೋರಿಸಿ. ಈಶ್ವರ ವಿಷ ಕುಡಿತಿರೋದು. ಆ ಕಡೆ ನೋಡಿದರೆ ರಾಕ್ಷಸರು, ಈ ಕಡೆ ಎಲ್ಲ ದೇವಕನ್ಯಕೆಯರು, ದೇವರು, ಮಧ್ಯದಲ್ಲಿ ಶೇಷನಾಗ. ರಿಟರ್ನ್ ನಾವು ಆ ಕಡೆ ಹೋಗಲ್ಲ, ಅದು ಇಳಿಯೋ ಜಾಗ, ಇದು ಹತ್ತಿರೋ ಜಾಗ. ಎಲ್ಲ ಅಂಕಣಗಳು ಸುಸ್ತಾಗಿದೆ, ಅಷ್ಟು ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಮೇಲೆ ಕೊಟ್ಟೋಗೋಣ ಅಂತ. ನಾವು ಬಂದಿದ್ದು ಆ ಕಡೆಯಿಂದ ಅನ್ಕೋತೀನಿ. ಆ ಕಡೆಯಿಂದ ನೋಡಿ, ವಿಷ್ಣು ಶಿವನ ವಿಷ್ಣು ಹೋಗೋದು ಈ ಕಡೆಯಿಂದ. ಎಲ್ಲ ಪಂಚಪಾಂಡವರು ಕೂತಿದ್ದಾರೆ ನೋಡಿ. ಯಾರ್ಯಾರು ಯಾವುದು ಅಂತ ನೀವೇ ತೀರ್ಮಾನ ತೊಗೊಳ್ಳಿ. ಪಂಚಪಾಂಡವರು ಅಲ್ಲೇ ಕೂತಿದ್ದಾರೆ. ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. ನೀವೇ ಯಾರು ಬೇಕಾದ್ರೆ ಏನಾದರೂ ಹೆಸರು ಕೊಡಿ. ಸ್ವಲ್ಪ ಮನೆಗೆಲ್ಲ ಬಟ್ಟೆ ತೊಗೊಂಡೆ, ಪರ್ಚೇಸ್ ಮುಗೀತು. ಈಗ ಗುಹಾಂತರ ದೇವಾಲಯಕ್ಕೆ ಇಲ್ಲಿಂದ ಅಲ್ಲಿಗೆ ಕೇವ್ಗೆ ಹೋಗೋಣ ಅಂತ ಇದ್ದೀವಿ. ರೋಡ್ ದಾಟ್ತಾ ಇದ್ದೀನಿ. ಅನ್ನ ವಿಚಾರ ಮನುಷ್ಯರು ಮಾತ್ರ ಬಿಡು ನೋಡಿ. ಕೇವ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ, ಎಲ್ಲ ಬುಕ್ ಹೊರಟೋಗಿದ್ದಾರೆ. RTR ಗ್ರೂಪ್ಸ್ ಅಲ್ಲಿ ಕೇವ್ ಟೆಂಪಲ್ ಆದಮೇಲೆ ಈಗ ಇನ್ನೊಂದು ವಾಟರ್ ಫಾಲ್ ಇದೆ, ಗುಹೆ ಒಳಗಡೆ ವಾಟರ್ ಫಾಲ್ ಇದೆ. ಅದು ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಅಂತಿದ್ದಾರೆ. ವಾಟರ್ ಫಾಲ್ಸ್ ಓಪನ್ है क्या? ಅಭಿ ಆದ್ಮಿ ಕ್ಲೋಸ್ ಬೋಲ್ ರहा था. ನಮ್ಮ ಹುಡುಗರೆಲ್ಲ ಕ್ಲೋಸು ಅಂದರು. ನಾನು ಕರೆಯೋದಕ್ಕೋಸ್ಕರ ಅಂದರು ಅನ್ಕೋತೀನಿ. ವೆಯ್ಟ್ ಆ್ಯಂಡ್ ಸಿ. ಯಾಕಂದರೆ ನಿಮಗೆ ನಾನು ತೋರಿಸ್ಲಿಲ್ಲ ಅಂದರೆ ನನಗೆ ಸಮಾಧಾನ ಇರಲ್ಲ. ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲ ಅಂತಂದರು. ಒಂದ್ಸತಿ ಹೋಗಿ ನೋಡ್ಬಿಟ್ಟು ಬರೋಣ. ಕೇವ್ ವಾಟರ್ ಫಾಲ್ ಕೈಸೆ ಜನ ಸೀದಾ ಜಾನ. ಕನ್ಸ್ಟ್ರಕ್ಷನ್ ನಡೀತಿದೆ ಅಂದರು, ಬಟ್ ಇಲ್ಲಿ ಓಪನ್ ಇದೆ ಅಂದ್ರೆ ಒಬ್ಬರೇ ಹೋಗ್ತಿದ್ದೀವಿ ಯಾಕಂದರೆ ಸೀದಾ ಜನ ಅಂದ್ಬಿಟ್ಟು ಎಲ್ಲ ಸೀದಾ ಬಿಟ್ಬಿಟ್ಟಲ್ಲ. ಲಾರ್ಡ್ ಬುದ್ಧನಿಗೆಲ್ಲರೂ ಒಂದ್ಸತಿ ನಮಸ್ಕಾರ ಹಾಕ್ಕೊಡಿ. ಪ್ಲೀಸ್ ಡೋಂಟ್ ಎಂಟರ್ ಇನ್ಸೈಡ್ ದ ಗಾರ್ಡನ್. ಮತ್ತು ಕೇವ್ ಹೆಂಗೆ 10 ನಿಮಿಷದಲ್ಲಿ ಹೋಗೋಕ್ಕಾಗುತ್ತೆ. ಮಾಜಿ ಕೇವ್ಗೆ ಎಷ್ಟೇ ಜಾನ? ये क्या है? फॉल्स कैसा जाना? वो गुफा का अंदर फॉल्स था ना, वो कहाँ? बाहर कैसा? वो टेंपल है ना वहाँ. फॉल्स नहीं मिला वहाँ. ಈ ಫಾಲ್ಸ್ ಅಲ್ಲಪ್ಪ, ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಮೋಸ ಮಾಡಿದ್ರಲ್ಲ ಜನ. ಹಿಂಗೆ ನೋಡಿ ಫ್ರೆಂಡ್ಸ್, ನಮಗೆಲ್ಲ ತೋರಿಸೋದೊಂದು ಅವ್ರು ಮಾಡೋದೊಂದು. ಗುಹೆ ಒಳಗಡೆ ಟೆಂಪಲ್ ಇದೆ, ಆರ್ ಮಹಾದೇವ ಅಂತ ತೋರಿಸ್ತಾರೆ ರೀಲ್ಸ್ಗಳಲ್ಲಿ. ಬಟ್ ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ. ಕನ್ಸ್ಟ್ರಕ್ಷನ್ ನಡೀತಿದೆ ಇರಲಿ ನೋಡಿ. ಇದು ಫಾಲ್ಸು. ಓ ಇದೇ ಫಾಲ್ಸು. ಕೆಳಗಡೆಯಿಂದ ಹೋಗ್ಬೇಕಾಯ್ತು, ಕನ್ಸ್ಟ್ರಕ್ಷನ್ ನಡೀತಿದೆ. ಬಸ್ ಬಿಡಲ್ಲ ಅವರು. ಕಾಣಿಸ್ತಿದೆಯಾ ಅಲ್ಲಿ ಫಾಲ್ಸ್ ಹೇಗಿದೆ? ಅದು ಕೆಳಗಡೆಯಿಂದ ಹೋದಾಗ ಏನು ಸೊಗಸಾಗಿದೆ ರೀ. ಅಂದರೆ ಅದು ಮೇಲ್ಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಹೋಗಿದ್ದಿದ್ರೆ ಮಿಸ್ ಮಾಡಿಕೊಂಡು. ಅದು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಕನ್ಸ್ಟ್ರಕ್ಷನ್ ಇನ್ನೂ 2 ತಿಂಗಳಿದೆಯಂತೆ. 2 ತಿಂಗಳವರೆಗೂ ಕೆಳಗಡೆ ಬಿಡೋಲ್ಲ. ಮೇಲ್ಗಡೆ ನೋಡೋಕ್ಕೆ ಅಷ್ಟು ಸೊಗಸಾಗಿತ್ತು. ಅದು ರೀಲ್ಸಲ್ಲಿ ಅದು ನೋಡಿಕೊಂಡೇ ಇಲ್ಲಿಗೆ ಬಂದಿದ್ದೀನಿ ನಾನು. ಹೋಗಲೇಬೇಕು ಅಂತ, ನಿಮಗೆಲ್ಲ ತೋರಿಸ್ಲೇಬೇಕು ಅಂತ. ಬಟ್ ಆಗಲಿಲ್ಲ. ನೆಕ್ಸ್ಟ್ ಸತಿ ಬಂದಾಗ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಟೆಂಪಲ್ ಹತ್ರಕ್ಕೆ ಬಂದಿದ್ದೀವಿ. ಟೆಂಪಲ್ ಹೆಸರು ಮಾತಾ ತಲಬಾಯಿ ಟೆಂಪಲ್ ಅಂತ. ಟೆಂಪಲ್ಗೆ ಬೋಟಲ್ಲೇ ಹೋಗ್ಬೇಕು. ಬೋಟಲ್ಲಿ ಹೋಗಿ ಬೋಟಲ್ಲೇ ಬರಬೇಕು. 5:30ಗೆ ಲಾಸ್ಟ್ ಇದೆ.
ಈಗ ಆ್ಯಕ್ಚುಲಿ ಟೈಮ್ ಬಂದು ನಮ್ಮ ಇಂಡಿಯನ್ ಟೈಮಲ್ಲಿ ಬಂದು 4:45, ಬಟ್ ನೇಪಾಳಿಸ್ ಟೈಮ್ ಬಂದು ಈಗ 5 ಗಂಟೆ. ಹೊರಗಡೆ ಬಿಡ್ತಾರೋ ಬಿಡೋಲ್ಲ ಇನ್ನೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಕಡೆ ಒಳ್ಳೇದಾಗ್ತಿದೆ, ಇದು ಒಳ್ಳೇದಾಗುತ್ತೆ, ದರ್ಶನ ಸಿಗ್ಬೋದು. ಟಿಕೆಟ್ ತೊಗೊಂಡು ಒಬ್ರಿಗೆ 140 ರೂಪಾಯಿ, 840 ಆಯಿತು. ಮಾಡೋಂಗಿಲ್ಲ, ನಾನು ಹಂಗೆ ಮಾಡ್ಕೊತಾ ಇದ್ದೀನಿ, ನೀವು ಮಾಡಬಾರ್ದು. 840 ರುಪೀಸ್ ಆಯಿತು. ಹಿಂಗೆ ಬನ್ನಿ, ಹಿಂಗಂತೆ ಹೋಗಿ. 840 ರೂಪಾಯಿ ನೇಪಾಳಿ ಕರೆನ್ಸಿ ಕೊಟ್ಟಿದ್ದೀವಿ. ಈಗ ಹೋಗ್ತಾಯಿದ್ದೀವಿ. ಇದೊಂಥರ ಬೋಟು, 2 ಬೋಟು ಸೇರಿಸಿ ಒಂದು ಬೋಟ್ ಮಾಡಿದ್ದಾರೆ. ಇದೆಲ್ಲ ರೌಂಡ್ ಟ್ರಿಪ್ಪು, ನೀರಲ್ಲಿ ಸುತ್ತಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಪೋಖ್ರಾನ್ ಸಿಟಿನೇ ಒಂದು ಚಂದ, ಸುತ್ತ ಬೆಟ್ಟಗಳಿದೆ. ಬೆಟ್ಟದ ಮಧ್ಯದಲ್ಲಿ, ಅದ್ರ ಮಧ್ಯದಲ್ಲಿ ಒಂದು ಇದು ಲೇಕ್ ಅನ್ನೋದಕ್ಕಿಂತ ಸರೋವರ ತುಂಬ ವಿಶಾಲವಾಗಿದೆ. ಲೇಕ್ ನೋಡಿ, ಲೇಕಲ್ಲೇ ಹೋಗ್ತಾ ಇದ್ದೀವಿ ಆರಾಮ್ಸೆ. ಇಲ್ಲಿ ನಾನು ಮತ್ತು ಮಂಜಣ್ಣ ಮತ್ತು ನವೀನಣ್ಣ ಮತ್ತು ಕಿರಣಣ್ಣ ಮತ್ತು ಆದರ್ಶಣ್ಣ, ಹಿಂದೆ ಗೊತ್ತಿರಲಿಲ್ಲ ಚಂದ್ರಣ್ಣ, ಎಲ್ಲ ಒಟ್ಟಿಗೆ ಹೋಯ್ತಿದ್ದೀವಿ. ಕಿರಣ್ ಸರ್, ನವೀನ್ ಸರ್ ನೋಡಿ, ಎಲ್ಲ ಯೂಟ್ಯೂಬರ್ಗಳಾಗ್ಬಿಟ್ಟಿದ್ದಾರೆ. ಇವತ್ತಿಂದ ಅಂತೂ ನವೀನಣ್ಣನು ಯೂಟ್ಯೂಬರ್ ಆಗೋದ್ರು. ನೋಡಿ ಅದೇ ದೇವಸ್ಥಾನ. 2026 ಜುಲೈ 12 2 ಘಟನೆ ನಡೀತು. ಒಂದು ಕಿತ್ತಾಡಿ ಅಡ್ವೆಂಚರ್ ಹುಟ್ಟಿತು, ಇನ್ನೊಂದು 3 ಜನ ಯೂಟ್ಯೂಬರ್ ಹುಟ್ಟಿದ್ರು. ಸರ್ ಇನ್ನೊಂದು ಘಟನೆ ಮರ್ತ್ಬಿಟ್ರಿ ಸರ್. ಹೇಳಿ ಸರ್. ತಾಜ್ ಮಹಲ್ ನೋಡಿದ್ದು. ಯೂಟ್ಯೂಬರ್ ಆಗಿದ್ದನು ಯೂಟ್ಯೂಬರ್ ಅನ್ನೋದನ್ನ ಮರ್ತು ಬಿಟ್ಟ. ಯೂಟ್ಯೂಬರ್ ಆಗಿದ್ದು ಕಿರಣ್ ಅವರು ಈಗ ಯೂಟ್ಯೂಬರ್ ಅನ್ನೋದು ಮರ್ತ್ಬಿಟ್ಟು ಈಗ ಅಡ್ವೆಂಚರ್ ಟ್ರಾವೆಲರ್ ಆಗ್ಬಿಟ್ಟವ್ರೆ, ಆರ್ಗನೈಸರ್ ಆಗ್ಬಿಟ್ಟವ್ರೆ. ಈಗ ಏನೇನಣ್ಣ ಈಗ ಎಲ್ಲ ಅಪ್ಡೇಷನ್ ಆಗ್ತಾರೆ. ಮೊಬೈಲ್ಸ್ ಎಲ್ಲ ಒಂದ್ಸಲ ನೀರಲ್ಲಿ ತೊಳ್ಕೊಳ್ಳಿ. ಜನಗಳು ನನ್ನ ವಿನಂತಿ ಏನಂದ್ರೆ, ಎಡಿಟಿಂಗು ಶೂಟ್ ಮಾಡೋದೆಲ್ಲ ಕಲಿಯೋಕ್ಕಿಂತ ಮೊದಲು ಈಜುನು ಕಲ್ತ್ಕೊಳ್ರಪ್ಪ. ಬೀದೋದಾಗ ಎಡಿಟಿಂಗ್ ಏನು ಕೆಲ್ಸಕ್ಕೆ ಬರಲ್ಲ. ಸರ್ ಏನಕ್ಕೆ ಸರ್ ಬೈಕ್ ಬರೆಸ್ತಾ ಇದ್ದೀರಾ? ಇದು ಕಿರಣ್ ರಾ, ಇದು ಡ್ಯೂಯಲ್ ಕ್ಯಾಮ್ರಾ ಮಾತ್ರ ಸಖತ್ತಾಗಿ ಹೇಳ್ಕೊಟ್ರಿ. ಭಯ್ಯ ಅಜಯ್ ಮಿಸ್ ಮಾಡ್ಕೊಂಡೆ ಕಣಯ್ಯ ನಿನ್ನ. ನಾವು 22 ಬಂದಿದ್ದಲ್ಲ ಅವಾಗ, ಆ ಸೀನರಿ ನೆನಪಾಗ್ತದೆ. ಏನು ಮಾಡೋಣ, ಹುಡುಗಿ ಸಿಕ್ಕಿಲ್ಲ ಅಷ್ಟೇ, ಅದಕ್ಕೆ ತಗೋ ಇನ್ನೊಂದ್ಸಲ ಕೊಳನಾದ್ರು ನೋಡ್ಕೊ. ಯಾವ ಹುಡುಗಿ ಸರ್? ಅದೆಲ್ಲ ಕೇಳಬಾರ್ದು ಸರ್, ಹಂಗೇನೋ ಹೇಳ್ತಾರೆ ಸರ್. ತುಂಬ ಚೆನ್ನಾಗಿದೆ, ಮನ್ಸಿಗೆ ನೋವಾಯ್ತು ಸರ್ ನಮಗೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನೋಡಿ ಇದನ್ನ ಮೇಲಿಂದನೂ ನೋಡಿದ್ವಿ ನಾವು, ಆ ಹೈಟಿಂದ ನೋಡಿದ್ವಿ, ಇಲ್ಲಿಂದ ನೋಡ್ತಾ ಇದ್ದೀವಿ. ಹೌದೌದು. ಈಗ ಇದನ್ನ ಮಿಸ್ ಆಗ್ಬಿಡ್ತಿತ್ತು, ಅದಕ್ಕೆ ನಾವು ಸ್ವಲ್ಪ 2 ಥರ ನೋಡಿದ್ವಿ. ಇದನ್ನ ಮೇಲೆ ಫ್ಲೈಟಿಂದ ನೋಡಿದ್ವಿ, ಇವತ್ತು ಮೇಲೆ ತೋರಿಸ್ತಾ ನೋಡಿ ಒಂದು ಸರೋವರ ಅಂತ ಇದೆ ಸರ್. ಇದು ಏನು ಹಚ್ಚಸ್ರು, ಏನು ಹಚ್ಚಸ್ರು. ಈ ಕೆಳಗಡೆಯಿಂದ ನೋಡ್ತಾ ಇದೀವಿ. ಸಾಕಾಗಿದೆ. ಸ್ವಿಮ್ ಮಾಡ್ಕೊಂಡು ಈ ಕಡೆಯಿಂದ ಹೋಗ್ಬೇಕು. ಮಾಡ್ಬೋದಣ್ಣ, ಹಂಗಾರೆ ಯಾಕೆ ಸತ್ತೋಯ್ತಾರೆ ಸುಮಾರು ಜನ ನೀರಲ್ಲಿ. ಅಲ್ಲ ಗಾಬರಿಗೆ ಸತ್ತೋಗೋದು, ಬೀಳ್ಬೇಕಾದ್ರೆ ಗಾಬರಿ ಅಲ್ಲ, ಹಸಿರಾಗೇ ಇದೆಯಲ್ಲ ಅಂತ ನೋಡ್ತಿದ್ದೆ. ಮಂಜನ ನೋಡಿ, ಯಾರು ತಿರುಗಬೇಡಿ. ಯಾಕೆ ನನ್ನನ್ನು ಬ್ಯಾಲೆನ್ಸ್ ಮಾಡ್ತಾರೆ. ನಾವು ಇಬ್ರು ಒಂದೇ ನೋಡಿ, ನೀವು ಅಷ್ಟು ಚೆನ್ನಾಗಿ ಕೂತಿದ್ದೀರಿ. ನಮ್ಮ ತೂಕಕ್ಕೆ ಮಧ್ಯಕ್ಕೆ ಮಂಜಣ್ಣ ಆ ಕಡೆ ಹೋದ್ರೆ ಓಟಲ್ ಆಡುತ್ತೆ. ನಾವು 3 ಜನನೇ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಹೌದು. ನಾನು ಒಂಚೂರು ಅಳ್ಳಾಡ್ದಂಗೆ ಕೂತಿದ್ದೀನಿ ಇಲ್ಲಿ ಇಷ್ಟು ಅಗಲದಲ್ಲಿ. ಅಣ್ಣ ನೀನು ಸೋಫಾ ಮೇಲೆ ಕೂತಿದ್ದೀಯಣ್ಣ ಆರಾಮಾಗಿ. ಆ ಕಡೆ ನೀನೇ ಕೂತ್ಕೊಳ್ಳೋಣ ಸೋಫಾ ಮೇಲೆ ನೀನೇ ಇದಾಗ್ತಾವ್ರಲ್ಲ ಫುಡ್ಡು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವಂತೂ, ಪರ್ಫೆಕ್ಟ್ ಟೈಮ್. ಇನ್ನೊಂದು 10 ನಿಮಿಷ ಲೇಟ್ ಆಗಿದ್ರು ಕ್ಲೋಸ್ ಆಗೋಗ್ತಿತ್ತು. ನಾನು ಸಡನ್ ಆಗಿ ಮ್ಯಾಪ್ ನೋಡಿದ್ನ, ಕ್ಲೋಸಸ್ ಅಂತ ಇತ್ತು. ಕ್ಲೋಸಸ್ ಪಟ್ ಅಂತ ಇದ್ದು. ಆಮೇಲೆ ನಾವು ಹುಡುಗರಾಗಿರೋದು ಕಣ, ರೆಡಿ ಬರೀ 2 ನಿಮಿಷಕ್ಕಾದ್ರೆ ಎಲ್ರೂ. ಅದೇ ಹೆಂಡ್ತಿನೇನಾದ್ರು ಕರ್ಕೊಂಡ್ ಬಂದಿದ್ರೆ ಅವ್ರು ರೆಡಿಯಾಗಿ, ಮಕ್ಕಳು ರೆಡಿಯಾಗಿ. ಭಾರಿ ಚೆನ್ನಾಗಿರೋದು ಹೇಳಿದ್ರಿ, ಬದುಕು ಬಂಗಾರ. ನೋಡ್ಕೊಂಡು ಹೋಗಿದ್ದಾರೆ, ಭಯಂಕರ ಮೇಲ್ ಬರ್ತೀರಾ. ಏನ್ ಮಾಡ್ತಿದ್ವು ಅಂದ್ರೆ ಬೆಳಿಗ್ಗೆ ಬೇಗ ರೆಡಿ ಮಾಡಿ. ಹೌದು. ಈಗ ಮಧ್ಯಾಹ್ನ ರೆಸ್ಟ್ ಮಾಡೋದು ಕಮ್ಮಿ ಮಾಡ್ತಿದ್ವು, ಮಧ್ಯಾಹ್ನ ಈಗ ಪ್ಲಾನ್ ಆಗಿ ಹೋಗ್ತಿದ್ವು ಅಷ್ಟೇ. ತರಲೇಲಪ್ಪ ಏನು ಛತ್ರಿ ಏನಿದೆ. ನಾವು ಕಾರಲ್ಲಿ ಇದ್ದಿದ್ದಿಲ್ಲ ನೋಡಿ.
ನೋಡಿ ಬಂದು ಇಳಿತಾ ಇದ್ದೀವಿ. ನೋಡಿದೆ ದೇವಸ್ಥಾನ ಚಿಕ್ಕದು, ಬಟ್ ಈ ನೀರು ಮಧ್ಯೆ ಇರೋದೇ ಅದ್ರ ಬ್ಯೂಟಿ. ಒಂದು ರೌಂಡ್ ಓಡಿಸಿದ್ರು ನೋಡಿ, ನಮಗೂ ಹಣ ಒಂದು ರೌಂಡ್ ಚೆನ್ನಾಗಿ ಓಡಿಸಿದ್ರು, ಅಲ್ಲೇ ನಿಲ್ಲಿಸ್ಬೋದಿತ್ತು ಅವರು. ಹಾಂ, ಅದೇ ಅಂತಿರೋದು, ಚೆನ್ನಾಗಿ ಓಡಿಸಿದ್ರು. ನಾನು ಅಲ್ಲೇ ನಿಲ್ಲಿಸ್ತಾರೆ ಬಂದ ತಕ್ಷಣ ಅಂದ್ಕೊಂಡೆ. ಯಾರಪ್ಪ ಅಣ್ಣ ಬಂದು ಹೆಲ್ಮೆಟ್ ಹಾಕೊಂಡು ಅವರೇ ಇದಿಸ್ಕೊಂಡ್ರೆ ನೋಡಿ, ಅವರೇ ಸಪ್ರೇಟ್ ಇಸ್ಕೊಂಡ್ರು ಹೊಸದಲ್ಲೂ ಬೋಟ. ಇಲ್ಲಾಂದರೆ ಲೋಕಲ್ ಅವರು ಅಲ್ಲಿ ಬೈಕ್ ಇರುತ್ತೆ, ಇಲ್ಲಿಂದನೇ ಹೆಲ್ಮೆಟ್ ಹಾಕಿ ಹೋಗ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ಕು ಏನು ಅಂತಂದರೆ, ನಮ್ಮ ಕಡೆ ಈಗ ಫುಟ್ಪಾತ್ ವ್ಯಾಪಾರಿಗಳು ಅಂದರೆ ಎಲ್ಲ ಒಳಗಡೆ ಇಟ್ಕೊಂಡು ಎಲ್ಲ ಒಳಗಡೆ ಗಲೀಜು ಮಾಡ್ತಾರೆ. ಇಲ್ಲಿ ಸರ್ಕಾರ ಏನು ಮಾಡಿದೆ, ಅವ್ರಿಗೆ ಅವಕಾಶನೂ ಕೊಟ್ಟಿದೆ, ಒಳಗಡೆನೂ ಬಿಟ್ಟಿಲ್ಲ. ಈಚೆ ಅವ್ರು ವ್ಯಾಪಾರ ಮಾಡ್ಕೋತಾರೆ, ಗಲೀಜು ಏನಿದ್ರು ಹಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾದರೂ ನೋಡಿ ಗಲೀಜುಗಳು ಕಾಣುತ್ತಾ? ಅಲ್ಲಲ್ಲ ಎಲ್ಲ ಗಲೀಜು ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಪುಟ್ಟ ರಾಜ್ಯ ಆದರೆ ಫುಲ್ ಕ್ಲೀನ್ ಸಿಟಿ. ಸ್ವಚ್ಛತೆ, ನಾಗರಿಕತೆಗೆ ತುಂಬ ಬೆಲೆ ಕೊಡ್ತಾರೆ. ಆಮೇಲೆ ಟೂರಿಸ್ಟ್ಗಳಿಗೆ ತುಂಬ ಔದಾರ್ಯದಿಂದ ನೋಡ್ಕೊತಾರೆ. ಇನ್ ಟೆಂಪಲ್ಲು ರಿನೋವೇಷನ್ ಆಗ್ತಿರೋದ್ರಿಂದ ನಮಗೆ ಈ ಸಿಟಿ ಓಪನ್ ಇಲ್ಲ. ಅಲ್ಲಿ ಈಗ ಆ ದೇವರನ್ನ ಅಲ್ಲೇ ಕೂರಿಸಿದ್ದಾರೆ, ವರಹಾದೇವಿ ಅಂತ. ವರಹಾದೇವಿ ಟೆಂಪಲ್ನ ಅಲ್ಲಿಟ್ಟಿದ್ದಾರೆ. ಸುತ್ತ ನೀರಿದೆ, ಸುತ್ತ ನೀರಿಗೆ ಮಧ್ಯದಲ್ಲಿ ದೇವರಿದೆ. ನಮ್ಮ ಶೃಂಗೇರಿಯಲ್ಲಿ ನೋಡಿದ್ದೀರಲ್ಲ, ಮೀನು ಫುಡ್ಡಿಗೆ ಬರ್ತಾ ಇರುತ್ತೆ ಅಂತ ನೋಡಿ, ಆ ಥರ ಎಷ್ಟು ಮೀನಿದೆ ನೋಡಿ ಇಲ್ಲಿ, ಎಷ್ಟು ದೊಡ್ಡ ಮೀನುಗಳಿದೆ. ಸೇಮ್ ಶೃಂಗೇರಿ ಥರ ಫುಡ್ ಹಾಕ್ತಾರೆ ಅಂತ ಇಲ್ಲಿ ಫುಡ್ ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ಫುಡ್ ಹಾಕ್ತಾರೆ ಅನ್ನೋಕ್ಕೋಸ್ಕರನೇ ಬರ್ತಾ ಇರ್ತದೆ. ಕಾಣಿಸ್ತಿದೆ ಮೀನುಗಳೆಲ್ಲ. ನೇಚರ್ ಮಧ್ಯದಲ್ಲಿ ದೇವಸ್ಥಾನ ಒಂದು ನೋಡೋದಕ್ಕೆ ಚೆಂದ. ಹಾಯ್ 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 ಹಾಯ್. ಇಲ್ಲಿ ಹೋಟ್ಲ್ಗಳೆಲ್ಲ ನೋಡಿ ಆಲ್ರೆಡಿ ಮಾಡ್ರನೈಸ್ಗೆ ಅಡಿಕ್ಟ್ ಆಗೋಗಿದ್ದಾರೆ ನೋಡಿ. ಎಷ್ಟು ಪುಟ್ ಅಡಿಗಿದ್ರು ಸೇಮ್ ನಮ್ಮ ಗೋವಾ, ಪಾಂಡಿಚೇರಿ ಈ ವೈಬ್ ಕೊಡುತ್ತೆ ಹೋಟೆಲ್ಗಳೆಲ್ಲ. ಸೇಮ್ ನೋಡೋದಕ್ಕೂ ಅದೇ ಥರ ಇದೆ, ಅವ್ರು ಟ್ರೀಟು ಆಗೇ ಇದೆ. ಚಿಕ್ಕದು ಬಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಫಾಸ್ಟ್ ಲೈಫು ನೋಡಿ, ಫಿಶ್ಶು, ಚಿಕನ್ನು, ಬಾರ್ಬಿಕ್ಯೂ. ಯಾ ವಿಲ್ ಕಮ್ ನೋಡಿಪ್ಪ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅದಿನ್ನವೇ ಲೇಕ್ ಈ ಕಡೆನೇ ಇದೆ. ತುಂಬ ಚೆನ್ನಾಗಿದೆ ಅದು. ಈ ಜಾಗ ಏನೋ ಕಪಲ್ಸ್ಗೆ ದ ಬೆಸ್ಟ್ ಪ್ಲೇಸ್. ಮದುವೆ ಆಗಿರೋ ಹೊಸ ಹನಿಮೂನು, ಮದುವೆ ಆಗಿರೋ ಹೊಸಬ್ರು ಲವ್ ದ ಬೆಸ್ಟ್ ಪ್ಲೇಸ್. ಆರಾಮಾಗಿ ಚಿಲ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಅಣ್ಣ, ಏನಣ್ಣ ಇಷ್ಟು ಬಿಲ್ಡಿಂಗ್ ಮಾಡಿಸ್ಬಿಡ್ತೀರಿ ಕಪ್ಪಿಗಿರೋದೆಲ್ಲ? ಯಾರಲ್ಲ ಅವನು ಇಷ್ಟೊಂದು ನಾಳೆ ಇರಲ್ಲ ಅಣ್ಣ, ಹೊರಟೋಗೋಣ. ಇಲ್ಲ ನಾವು ತಾಜ್ ಮಹಲ್ ಆದರೂ ನೋಡ್ಬೋದು. ಕಿರಣ್, ಏನು ಭಯ ಇಲ್ಲ, ಎಲ್ಲರೂ ತಾಜ್ ಮಹಲ್ ರೆಡಿ ಆಗ್ಬಿಟ್ರು. ಯಾವ ತಾಜ್ ಮಹಲ್?